ಸರ್ ನಮಸ್ತೆ, ನಂದಿನಿ ಪೋಲ್ಟ್ರಿ ಫಾರ್ಮ್ ಹ್ಯಾಚರಿಯಿಂದ. ಇದು ಸುಮಾರು 32 ವರ್ಷದ ಹಳೆ ಕಂಪ್ನಿ. ಇದು ನಮ್ಮಲ್ಲಿ ಮೇಜರ್ ಪ್ರೊಡಕ್ಷನು ಬ್ರಾಯ್ಲರು, ನಾಟಿನಲ್ಲಿ ಸುಮಾರು ತಳಿಗಳಿದೆ. ಹಾಗೆ ಮೊಟ್ಟೆ ತಳಿಗಳಿದೆ, ಮೊಟ್ಟೆನೂ ಸುಮಾರು ತಳಿಗಳಿದೆ. ಆ ನಾಟಿಗಳಲ್ಲಿ ನೋಡಿ, ಮೈಸೂರು ನಾಟಿ ಇದೆ, ಅಸೀಲ್ ನಾಟಿ ಇದೆ. ನೋಡಿ, ಮೈಸೂರು ನಾಟಿ ಅಂತಂದರೆ ಅದು ಗೋಲ್ಡನ್ ಮುಂದೆ ಮೂವ್ ಮಾಡಿ ಗಿನಿಯಾ ಫಾಲ್ ಹತ್ರ ಬಂದಿದೆ ನೋಡಿ. ಅದೇ ಸರ್. ಅದು ಮೈಸೂರು ನಾಟಿ. ನೋಡಿ ಇಲ್ಲಿ ಬಂತು, ಇದು ಮೇಲ್, ಇದು ಮೈಸೂರು ನಾಟಿ. ಇದು ಬಂದು ಹಸೀಲ್ ನಾಟಿ. ಇದು ಬ್ಲ್ಯಾಕ್ ಇದೆ ನೋಡಿ, ಫೀಮೇಲು. ಇದು ಫೀಮೇಲು, ಅದು ಮೇಲ್ಸ್. ಅದು ವೈಟು ಹಸೀಲ್ ನಾಟಿ. ಅದು ಬಿಟ್ಟರೆ ಇದು ಗಿನಿಯಾ ಫಾಲ್. ಈ ಗಿನಿಯಾ ಫಾಲ್ದು ಏನು ವಿಶೇಷತೆ ಅಂದರೆ, ಹೊಸ ಪ್ಲೇಸಿಗೆ ಬಿಟ್ಟಟ್ಗೆ ಕೈಗೆ ಸಿಗಲ್ಲ. ಒಂದು 2-3 ದಿವಸ ತನ್ನ ಟೆರಿಟರಿ ಅನ್ನೋದು ಗೊತ್ತಾಗಬೇಕಲ್ಲ. ಫೀಡ್ ಹಾಕಿ ಅದಕ್ಕೆ ಆಹಾರ ಕೊಟ್ಟು ರೂಢಿ ಮಾಡಿದ್ರೆ ನಂತರ ತನ್ನ ಟೆರಿಟರಿನಲ್ಲಿ ಎಲ್ಲ ಬ್ರೀಡ್ಸ್ಗಳ ಜೊತೆಗೂ ಇರುತ್ತದು. ಹೊಂದಾಣಿಕೆ ತುಂಬ ಫ್ರೆಂಡ್ಲಿ ಅದು ಬ್ರೀಡ್. ಅದು ಬಟ್ ಅದು ಎಲ್ಲನೂ ಮೊಟ್ಟೆ ಇಡ್ತವೆ. ಎಲ್ಲ ಫೀಮೇಲ್ಸ್ ಯಾವುದೇ ತಳಿ ಆಗಲಿ ಇಂಥ ಒಂದೇ ಅಂತಲ್ಲ, ಎಲ್ಲನೂ ಮೊಟ್ಟೆ ಇಡ್ತದೆ. ಬಟ್ ಏನಂತಂದರೆ ಇದು ವಿಶೇಷತೆ ಇದಿದ್ರೆ ಯಾವುದೇ ಥರ ಇನ್ಸೆಕ್ಟ್ಸ್ ಬರಲ್ಲ. ಇನ್ಸೆಕ್ಟ್ಸ್ ಮೀನ್ಸ್ ಯಾವುದೇ ಥರ ಸ್ನೇಕ್ಸ್ ಆಗಿರ್ಬೋದು, ಕೀರ ಆಗಿರ್ಬೋದು, ಆ ಥರ ಈ ಸಣ್ಣ ಸಣ್ಣ ರ್ಯಾಟ್ಸ್ ಆಗಿರ್ಬೋದು, ಯಾವುದು ಬರಲ್ಲ. ಇದು ಬ್ಲ್ಯಾಕ್ ಇದೆಯಲ್ಲ ಸರ್, ಇದು ಈ ಬ್ಲ್ಯಾಕ್ ಬಂದು ಕಡಕ್ನಾಥ್. ಇದ್ರ ವಿಶೇಷತೆ ಏನಂದರೆ ಇದು ರಿಚ್ ಇನ್ ಪ್ರೋಟೀನ್. ಇದು ಯೂಶಲಿ ಇದು ಕ್ಯಾನ್ಸರ್ ಪೇಷಂಟ್ಸು, ಸ್ಟ್ರೋಕ್ ಪೇಷಂಟ್ಸು, ಶುಗರ್ ಪೇಷಂಟ್ಸ್ ಎಲ್ಲರೂ ಯೂಸ್ ಮಾಡ್ತಾರೆ. ಇವನ್ ಡಾಕ್ಟ್ರು ಸಜೆಸ್ಟ್ ಮಾಡ್ತಕ್ಕಂಥ ಹೈಲಿ ಪ್ರೋಟೀನ್ಡ್ ರಿಚ್ ಐರನ್ ಕಂಟೆಂಟ್ಸ್ ಬ್ರೀಡ್. ಅದು ಏನು ಕಾಸ್ಟ್ ಸರ್? ಅದು ಯೂಶಲಿ ನಾವು ಕೊಡೋದೆಲ್ಲ ಹೋಲ್ಸೇಲ್ ರೇಟ್ಸು. ಹೊರಗಡೆ ಅದು ರೇಟ್ಸ್ ತುಂಬ ಜಾಸ್ತಿ ಇದೆ. ಒಂದು 900, 1000 ಈ ಥರ ಪರ್ ಕಿಲೋ ಏನೋ ಸೇಲ್ ಮಾಡ್ತಾರೆ. ಆ ರೀತಿ ನಿಮ್ಮಲ್ಲಿ ಎಷ್ಟು? ನಮ್ಮಲ್ಲಿ ಒಂದಿನದ ಮರಿ ಕೊಡ್ತೀವಿ. ಒನ್ ಡೇ ಮರಿ ಆದರೆ 45 ರುಪೀಸ್ ಇದೆ ಕಡಕ್ನಾಥ್. 1 ಮಂತ್ ಹೋಲ್ಡ್ ಕೊಡ್ತೀವಿ. 1 ಮಂತ್ ಆದರೆ 145 ರುಪೀಸ್ ಇದೆ. ಇನ್ನು ಇದು ಬಂದು ಹಸೀಲ್ ನಾಟಿ ಅಂತ. ವೈಟ್ ಇದೆಯಲ್ಲ? ಹೌದು, ಇದು ವೈಟ್ ಇರೋದು. ಇದು ಹಸೀಲ್ ನಾಟಿ. ಈ ಬ್ರೀಡ್ ಬಂದು ಯೂಶಲಿ ಒಂಥರ ಫೈಟರ್ಸ್ ಇದ್ದಂಗೆ. ಸೊ ಅದರಲ್ಲಿ ಮಾಡಿಫೈ ಆಗಿರ್ತಕ್ಕಂಥ ಬ್ರೀಡ್. ಒರಿಜಿನಲ್ ಫೈಟರ್ ಬರುತ್ತೆ ಅದರಲ್ಲಿ. ಇದೇನಂದ್ರೆ ಕಮರ್ಷಿಯಲ್ಸ್, ಇವು ಮಾಂಸದ ಪ್ರಪೋಸ್. ಇದು ಬಾಡಿ ವೇಟ್ ತುಂಬ ತೂಕ ಜಾಸ್ತಿ ಬರ್ತದೆ. ಎಷ್ಟು ಬರುತ್ತೆ ಸರ್? ಇದು ಬಾಡಿ ವೇಟು 2-2.5, 3 kg ಈ ಥರನೂ ಹೋಗುತ್ತೆ ಈ ಬ್ರೀಡು. ಮೇಲ್ಸು. ಫೀಮೇಲ್ ಆದರೆ ನಿಮಗೆ 1.8 to 2 kg ಆ ಥರ ಬರುತ್ತೆ ಅಸೀಲ್ ಬ್ರೀಡಲ್ಲಿ. ಇನ್ನು ನಮ್ಮ ಮೈಸೂರು ನಾಟಿ ಆದರೆ ಯೂಶಲಿ ಫೀಮೇಲ್ಸು 1-1.25, ಮ್ಯಾಕ್ಸಿಮಮ್ 1.5 ಒಳಗಡೆನೆ. ಅಸೀಲ್ಗೆ ನೀವು ಮೇಲ್ಸ್ ಆದರೆ 1.5 kg ಮೇಲೆ ಹೋಗುತ್ತೆ. ಅಸೀಲ್ಗೆ ನೀವು ಎಷ್ಟು ರೈಟ್ ಅಂತ ಹೇಳಲಿಲ್ಲ? ನಮ್ಮಲ್ಲಿ ಅದು ಚಿಕ್ಸ್ ಪ್ರೈಸ್ ನೋಡಿ, ಒನ್ ಡೇ ತೊಗೊಳ್ತೀನಿ ಅಂತಂದರೆ ಒನ್ ಡೇದು 45 ರುಪೀಸ್ ಇದೆ. ಎಲ್ಲದಕ್ಕೂ ಅಷ್ಟೇನಾ? ಒಂದೊಂದು ಬ್ರೀಡ್ ಸೆಗ್ಮೆಂಟ್ಸ್ ಚೇಂಜಸ್ ಇದೆ ಪ್ರೈಸಸ್. ಈಗ ನೀವು ಅದೇ ಮೈಸೂರು ನಾಟಿ ತೊಗೊಳ್ಳಿ, 38 ರುಪೀಸ್ ಇದೆ ಒನ್ ಡೇ ಹೋಲ್ಡು. ಅದೇ 1 ಮಂತದ್ದು ಒಂದೊಂದು ರೇಟ್ಸ್ಗಳು ಬರ್ತದೆ. ಈಗ 1 ಮಂತ್ ತೊಗೊಂಡ್ರೆ ನಿಮ್ಗೆ ಹಸೀಲ್ ನಾಟಿ 105 ರುಪೀಸ್ ಇದೆ. ಅದೇ ನೀವು ಮೈಸೂರು ನಾಟಿ ತೊಗೊಳ್ಳಿ 98 ರುಪೀಸ್ ಇದೆ. ಡಕ್ ಸರ್? ಪೆಕಿನ್ ಡಕ್ಸ್ ಅಂತ, ಅದು ವೈಟ್ ಪೆಕಿನ್. ಅದು ಡೇ ಓಲ್ಡು, ಮಂತ್ ಓಲ್ಡ್ ಎರಡೂ ಕೊಡ್ತೀವಿ. ಅದು ಯೂಶಲಿ ಕ್ವಾಂಟಿಟಿ ತೊಗೊಳೋದ್ರ ಮೇಲೆ ಪ್ರೈಸ್ ಚೇಂಜಸ್ ಆಗುತ್ತೆ. ಈಗ ಕಮರ್ಷಿಯಲ್ ಆಗಿ ಸಾಕ್ತೀನಿ ಅಂದರೆ ಒನ್ ಡೇದು ಕೊಡ್ತೀವಿ. ಒನ್ ಡೇದು 70 ರುಪೀಸ್ ಇದೆ ಅದು. ಇನ್ನು 1 ಮಂತಿಗೆ ಹೋದರೆ ಅವ್ರದ್ದು ತಗೊಳ್ತಕ್ಕಂಥ ಕ್ವಾಂಟಿಟಿ ಪ್ರೈಸ್ ಮೇಲೆ ಚೇಂಜಸ್ ಆಗುತ್ತೆ ಅದು. ಅಂದರೆ ನಿಮ್ಮದು ಯಾವ ಥರ ಡೆಲಿವರಿ ಕೊಡ್ತೀರಾ? ನಮ್ಮದು ಡೆಲಿವರಿ ಟ್ರೈನು, ಫ್ಲೈಟ್ ಎಲ್ಲದರಲ್ಲೂ ಹೋಗುತ್ತೆ. ಆಲ್ ಓವರ್ ಇಂಡಿಯಾ ಸರ್. ನಮ್ಮದು ಆಲ್ ಓವರ್ ಇಂಡಿಯಾ ಸರ್ವಿಸ್ ಇದೆ. ಹಾಗಾಗಿ ಯಾರೇ ಮರಿ ಬುಕ್ ಮಾಡ್ಬೇಕಂದ್ರೂ 10 ಡೇಸ್ ಬಿಫೋರೇ ಬುಕ್ ಮಾಡಿರಬೇಕು. ಸೊ ಡೆಲಿವರಿ ಬಂದು ತುಂಬ ನೀಟ್ ಪ್ಯಾಕಿಂಗ್ ಇರ್ತದೆ. ವೆಂಟಿಲೇಷನ್ ಬಾಕ್ಸ್ ಇರ್ತದೆ. ಸೊ ಅದೇನು ಸಮಸ್ಯೆ ಬರಲ್ಲ. ಅಕಸ್ಮಾತ್ ನೀವೇನಾದರೂ ಡೆಲಿವರಿ ಮಾಡಬೇಕಾದ್ರೆ ಯಾವುದಾದ್ರೂ ಸತ್ತೋದ್ರೆ ಅದಕ್ಕೇನಾದರೂ ರೀಪ್ಲೇಸ್ಮೆಂಟು ಅಮೌಂಟ್? ನೋಡಿ, ಅದು ಡೆಲಿವರಿ ಟೈಮಲ್ಲಿ ಈಗ ಕಸ್ಟಮರ್ ಬಂದು ತೊಗೊಂಡೋದ್ರೂ ಅವ್ರ ರಿಸ್ಕ್ ಇರ್ತದೆ. ನಾವು ಕಳಿಸ್ಕೊಡ್ಬೇಕಾದ್ರೆ ನಮ್ಮ ರಿಸ್ಕ್ ಇರುತ್ತೆ. ಬಟ್ ಸರ್ಟೈನು ನಾವು ಅದರದ್ದು ಸಪೋಸ್ ಮಾರ್ಟಾಲಿಟಿ ಏನಾದ್ರು ಬಂದರೆ ರಿಪ್ಲೇಸ್ ಕೊಡ್ತೀರಾ? ಹೌದು. ಓಕೆ ಸರ್. ನಿಮ್ಮನ್ನ ಅಡ್ರೆಸ್ ಎಲ್ಲಿ ಬರುತ್ತೆ? ನಿಮ್ಮ ಅಡ್ರೆಸ್ ನೀವು ಬ್ಯಾಂಗ್ಳೂರು ಬರಬೇಕು. ಓಕೆ. ನಂದಿನಿ ಪೋಲ್ಟ್ರಿ ಫಾರ್ಮ್ ಅಂತ ಅಡ್ರೆಸ್ ಇಲ್ಲೇ ಮೆನ್ಷನ್ ಮಾಡಿರ್ತೀವಿ. ಓಕೆ ಸರ್.